ನನ್ನ ಹೃದಯ ಬಾಂಧವರೇ, ನೈಟ್ ಒಂದು ದುರ್ಘಟನೆ ನಡೀತು. ಅದರಲ್ಲಿ 2 ವಿಷಯ ಕೆಟ್ಟದಾಯಿತು ಮತ್ತು ಇನ್ನೊಂದು ವಿಷಯ ಒಳ್ಳೆಯದಾಯಿತು. 2 ವಿಷಯ, ಕಾರ್ ಏನಕ್ಕೂ ಪ್ರಯೋಜನ ಇಲ್ಲ, ಅದೇ ಡ್ಯಾಮೇಜಲ್ಲಿ ರೋಡಲ್ಲಿ ಸ್ವಲ್ಪ. ಮತ್ತು ಇನ್ನೊಂದು ಒಳ್ಳೆಯ ವಿಷಯ ಬಂದರೆ ಅವನ್ನ ಒಂಚೂರು ಏನು ಇಲ್ಲ, ಸ್ವಲ್ಪ ಲೈಟು ನೆತ್ತಿಯಲ್ಲೇನೋ ರಕ್ತ ಬರ್ತಾಯಿತ್ತಂದರು. ನಾನು ಬೆಳಗಿನ ಜಾವನೇ ನನಗೆ ಗೊತ್ತಾಗಿದ್ದು, ವೀಡಿಯೋ ಮಾಡ್ಕೊಂಡಿದ್ರಲ್ಲ ನನಗೆ ಕಳಿಸಿದ್ರು ನೋಡಿ. ಇಲ್ಲೇ ಈ ಜಾಗದಲ್ಲಿ ಬಂದು ಹೊಡೆದಿರೋದು. ಅದು ರನ್ನಿಂಗ್ ಇತ್ತಂತೆ, ಒಂದು ಸ್ಪೀಡ್ ಇದ್ದಿದೆ ಕಾರು, ಅದು ಕಂಟ್ರೋಲ್ ಸಿಗ್ದಂಗೆ ಬಿದ್ದಿರೋ ನೋಡಿ. ಆ ಥರ ಆಗಿದೆ ಕಾರು ಫ್ರೆಂಡ್ಸ್. ಆದರೆ ಅವನ್ನ ಏನಾಗಿಲ್ಲ, ಏರ್ ಬಡ್ಸ್ ನೋಡಿಲ್ಲಿ ಅದು ಓಪನ್ ಆಗಿಬಿಟ್ಟಿದೆ. ಬಾಬಾ ಚಿಂದಿ ಚಿತ್ರಾನ್ನ ಪಚಡಿ ಪಳ್ಳಾರಾಗಿದೆ. ತುಂಬ ಕಷ್ಟ ಅಲ್ವ ಫ್ರೆಂಡ್ಸ್. ಅದೇ ಹೇಳೋದು, ಸಮಯ ಅನ್ನೋದು ಯಾವಾಗ ಯಾವ ಟೈಮಿಗೆ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆಸೆ ಪಡೋರು ನೋಡಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಹುಷಾರಾಗಿ ಓಡಿಸಿ. ನಮ್ಮ ತಾಳ್ಮೆ ನಮ್ಮ ಕೈಯಲ್ಲಿರಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ನೀವು ಅಷ್ಟೇ ಗಾಡಿ ಓಡಿಸ್ಬೇಕಾದ್ರೆ ಡ್ರಿಂಕಿಂಗ್ ಮಾಡಬೇಡಿ ದಯವಿಟ್ಟು. ಮತ್ತು ಫೋನ್ ಮಾತಾಡ್ಕೊಂಡು ಗಾಡಿ ಓಡಿಸೋದೆಲ್ಲ ಓಡಿಸ್ಬೇಡ್ರಿ. ಆಚಾರ ಕೆಟ್ಟರೆ ಏನು ಬೇಕಾದ್ರೂ ಆಗ್ಬೋದು. ನಮ್ಮ ಕೈಯಲ್ಲಿ ನಮ್ಮ ಜವಾಬ್ದಾರಿ ಇರಬೇಕು. ಆದರೂ ಸಮಯ ಹಣೆ ಬರಹ ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಕಡೂರಿಂದ 5 ಕಿಲೋಮೀಟ್ರು ಗೆದ್ದಲಿ ಬೋವಿಕಲ್ಯಾಣ ಅಂತ ನ್ಯಾಷನಲ್ ಹೈವೇ ನೋಡಿ. ಆ ಥರ ಆಗಿದೆ ಪಾಪ. ಒನ್ನಾರು ಏನಾಗಿಲ್ಲ, ಅದೃಷ್ಟ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ ಅಂತ ಬಯಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.